ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬಸವೇಶ್ವರ ಕಲ್ಯಾಣ ನಾಡಿನಲ್ಲಿ ರಂಭಾಪುರಿ ಜಗದ್ಗುರುಗಳ ಭವ್ಯ ಮೆರವಣಿಗೆ. ಅಲಂಕೃತ ತೆರೆದ ವಾಹನದಲ್ಲಿ ಭಕ್ತರ ಕೋರಿಕೆ ಮೇರೆಗೆ ಜರುಗಿದ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿ. ಗಮನ ಸೆಳೆದ ಡೊಳ್ಳು, ವೀರಗಾಸೆ, ಹಲಗೆ ಮತ್ತು ವೀರಭದ್ರ ಕುಣಿತ. ಬೀದರ್ನಲ್ಲಿ ನಡೆದ ರಾಮಲೀಲಾ ಉತ್ಸವ ಮತ್ತು ರಾವಣ ದಹನ ಕಾರ್ಯಕ್ರಮ. ಈ ಬಾರಿಯ ಉತ್ಸವ ಆಪರೇಷನ್ ಸಿಂಧೂರ ಮತ್ತು RSS ಕಾರ್ಯಕರ್ತರಿಗೆ ಸಮರ್ಪಣೆ. ಅಧರ್ಮದ ವಿರುದ್ಧ ಧರ್ಮ ಗೆಲ್ಲುವ ಒಂದು ಪ್ರತೀಕವೇ ವಿಜಯದಶಮಿಯಾಗಿದೆ. ಶಾಸಕ ಬೆಲ್ದಾಳೆ. ಉತ್ಸವ ಆಚರಣೆ ಗಮನ ಸೆಳೆದ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕಾರ್ಯಕ್ರಮದಲ್ಲಿ ಸಚಿವ ರಹೀಂ ಖಾನ್ ಭಾಗಿ. ವಿವಿಧ ಕಲಾ ತಂಡಗಳಿಂದ ಗಾಯನ ಪ್ರಸ್ತುತಿ. ಔರಾದ್ ತಾಲೂಕಿನ ತುಳಜಾಪುರ ಗ್ರಾಮದಲ್ಲಿ ನವರಾತ್ರಿ ಪ್ರಯುಕ್ತ ಜರುಗಿದ ಸಂಭ್ರಮದ ಪೂಜೆ. ತುಳಜಾ ಭವಾನಿ ಪೂಜೆಗಾಗಿ ಮಂದಿರ ಪುಷ್ಪಗಳಿಂದ ಅಲಂಕೃತಗೈದ ದೇವಸ್ಥಾನದ ಅರ್ಚಕರು. ತಾಯಿಯ ದರ್ಶನ ಪಡೆದು ಪುನೀತರಾದ ತಾಲೂಕಿನ ಭಕ್ತರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಸವ ಕಲ್ಯಾಣ ಪಟ್ಟಣದಲ್ಲಿ ಗುರುವಾರ ಸಂಜೆ ವಿಜಯದಶಮಿ ದಿನದಂದು ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಶರನ್ನವರಾತ್ರಿ ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ ಕೊನೆಯ ದಿನ ಬಸವಾನುಯಾಯಿಗಳ ಹಾಗೂ ಬಸವ ಭಕ್ತರ ಕೋರಿಕೆಯ ಮೇರೆಗೆ ಇದೇ ಮೊಟ್ಟ ಮೊದಲ ಬಾರಿಗೆ ರಂಭಾಪುರಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಬದಲು ವಿಶೇಷ ಅಲಂಕೃತ ತೆರೆದ ವಾಹನದಲ್ಲಿ ಮೆರವಣಿಗೆ ಜರುಗಿತು. ಬಸವಣ್ಣನವರ ಮಂದಿರದಲ್ಲಿ ರಂಭಾಪುರಿ ಜಗದ್ಗುರುಗಳು ಬಸವೇಶ್ವರರಿಗೆ ಪೂಜೆಯನ್ನು ಸಲ್ಲಿಸಿ ಅಲಂಕೃತ ರಥವೇರಿದ್ರು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಕುಣಿತ, ಹಲಗೆ ಕುಣಿತ, ವೀರಭದ್ರ ಕುಣಿತ, ವೀರಗಾಸೆ ಕುಣಿತ ಇತ್ಯಾದಿ ಸಾಂಸ್ಕೃತಿಕ ನೃತ್ಯ ವೀರಶೈವರ ಒಂದು ಮನಸೂರೆಗೊಳಿಸಿತು. ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಘೋಷಣೆ ಮುಗಿಲು ಮುಟ್ಟಿತು. ಯುವ ಜನರ, ಮಹಿಳೆಯರ ನೃತ್ಯಗಳು ಮೆರವಣಿಗೆಯ ಕಳೆ ದ್ವಿಗುಣಗೊಳಿಸಿತು. ಮೆರವಣಿಗೆಯಲ್ಲಿ ಆನೆ ಸಹ ಮೆರವಣಿಗೆಯ ಒಂದು ಶೋಭೆಯನ್ನು ಹೆಚ್ಚಿಸಿತು. ಭಕ್ತರು ಹಾಗೂ ಕಲಾವಿದರು ನಡೆಸಿದ ಸಂಗೀತದ ಭಜನೆ ಎಲ್ಲೆಡೆ ಭಕ್ತಿಯ ವಾತಾವರಣ ಸೃಷ್ಟಿಸಿತು. ಮೆರವಣಿಗೆಯು ಬಸವೇಶ್ವರ ಮಂದಿರದಿಂದ BKDB ಕಲ್ಯಾಣ ಮಂಟಪದವರೆಗೆ ಜಯಘೋಷಗಳ ಮಧ್ಯೆ ಸಾಗಿತು. ಹಾರ್ಕೋಟದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸ್ವತಃ ತಾವೇ ಎದುರು ನಿಂತು 10 ದಿವಸಗಳ ಕಾಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಪ್ರತಿದಿನ ಪೂಜೆ, ಉಪನ್ಯಾಸಗಳು, ನಜರ್ ಸಮರ್ಪಣೆ, ಮಹಾಪ್ರಸಾದ ವಿತರಣೆ ಹೀಗೆ ಅನೇಕ ರೀತಿಯ ಕಾರ್ಯಕ್ರಮಗಳಿಂದ ದಸರಾ ದರ್ಬಾರ್ ಮತ್ತು ಧರ್ಮ ಸಮ್ಮೇಳನ ಯಶಸ್ವಿಯಾಗಿ ಜರುಗಿತು. ತಡೋಳ ಶ್ರೀಗಳು, ಹುಡುಗಿ ಶ್ರೀಗಳು, ಹಲಬರ್ಗ ಶ್ರೀಗಳು ಸೇರಿದಂತೆ ನಾಡಿನ ಹಲವಾರು ಪೂಜ್ಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಇನ್ನಷ್ಟು ಭಕ್ತಿಮಯವಾಗಿಸಿತು. ಭಕ್ತರು ಕರ್ನಾಟಕದ ಬೀದರ್, ಕಲಬುರಗಿ, ಯಾದಗಿರಿ ಮಾತ್ರವಲ್ಲದೆ ನೆರೆಯ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದಲೂ ಕೂಡ ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪಟ್ಟಣದ ತುಂಬೆಲ್ಲ ಮಹಡಿಗಳ ಮೇಲೆ ನಿಂತು ತಾಯಂದಿರು, ಯುವಕರು ಮತ್ತು ಮಕ್ಕಳು ಪೂಜ್ಯ ರಂಭಾಪುರಿ ಜಗದ್ಗುರುಗಳ ಮೆರವಣಿಗೆ ಒಂದು ಪಲ್ಲಕ್ಕಿ ಮೆರವಣಿಗೆ ವೀಕ್ಷಣೆ ಮಾಡಿ ಕಣ್ತುಂಬಿಕೊಂಡರು.
ಬೀದರ್ನಲ್ಲಿ ರಾಮಲೀಲಾ ಉತ್ಸವ ಸಮಿತಿ ವತಿಯಿಂದ ಇಂದು ರಾತ್ರಿ 8 ಗಂಟೆಗೆ ರಾಮಲೀಲಾ ಉತ್ಸವ ಹಾಗೂ ರಾವಣ ದಹನ ಕಾರ್ಯಕ್ರಮ ಜರುಗಿತು. ವಿಜಯದಶಮಿ ದಿನದಂದು ಬಹಳ ಒಂದು ಭವ್ಯ ರೀತಿಯಲ್ಲಿ ಜರುಗಿತು. ಉತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ್ ಸಿಂಗ್ ಠಾಕೂರ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಹೇಶ್ವರ ಸ್ವಾಮಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಾವಿರಾರು ಜನರ ಮಧ್ಯೆ ರಾವಣ ದಹನ ಕಾರ್ಯಕ್ರಮ ಮಾಡಲಾಯಿತು. ಎಲ್ಲೆಡೆ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ದು ವಿಶೇಷವಾಗಿತ್ತು. ಉತ್ಸವ ಸಮಿತಿ ಅಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್ ಈ ಸಂದರ್ಭದಲ್ಲಿ ಮಾತನಾಡ್ತಾ ಈ ಬಾರಿಯ ರಾಮಲೀಲಾ ಉತ್ಸವವನ್ನು ಆ ಒಂದು ವೇದಿಕೆಯನ್ನು RSS ಸಂಘಟನೆ 100 ವರ್ಷ ಒಂದು ಪೂರೈಸಿರುವ ಪ್ರಯುಕ್ತವಾಗಿ ದೇಶಕ್ಕಾಗಿ ದುಡಿದಿರುವಂತಹ ಮತ್ತು ಇಂದಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ RSS ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡಲಾಗಿದೆ. ಇನ್ನು ಎರಡನೇದಾಗಿ ಆಪರೇಷನ್ ಸಿಂಧೂರ ಏನು ಮಾಡಿದ್ರು ಆ ಒಂದು ಸಮರ್ಪಣೆ ಆಪರೇಷನ್ ಸಿಂಧೂರಕ್ಕೂ ಕೂಡ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕೂಡ ಮಾತನಾಡ್ತಾರೆ. ವಿಜಯದಶಮಿ ಹಬ್ಬ ಅಸತ್ಯವನ್ನು ಓಡಿಸಿ ಸತ್ಯವನ್ನು ಗೆದ್ದಿರುವಂಥ ದಿನ, ಅಧರ್ಮವನ್ನು ಓಡಿಸಿ ಧರ್ಮದ ಗೆಲುವಾಗಿರ್ತಕ್ಕಂಥ ದಿನವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾತನಾಡಿ ರಾವಣ ದಹನ ಮಾಡಲಿಕ್ಕೆ ನಾವು ಎಷ್ಟರ ಮಟ್ಟಿಗೆ ಅರ್ಹತೆ ಹೊಂದಿದ್ದೇವೆ ಎನ್ನುವುದನ್ನು ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಏಕೆಂದರೆ ರಾವಣ ಅಂದರೆ ಅಹಂಕಾರ ಮತ್ತು ಕೆಟ್ಟ ಗುಣಗಳ ಸಂಕೇತ. ನಮ್ಮಲ್ಲಿರುವಂತಹ ಅಹಂಕಾರ ಮತ್ತು ಇನ್ನಿತರ ಕೆಟ್ಟ ಸಂಸ್ಕೃತಿಯ ಗುಣಗಳನ್ನು ಸುಡಬೇಕು, ಅಂದಾಗಲೇ ಜೀವನ ಸಾರ್ಥಕವಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಪ್ರದೀಪ್ ಗುಂಟಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ, ಪ್ರಮುಖರಾದ ಗುರುನಾಥ್ ಕೊಳ್ಳೂರ್, ಚಂದ್ರಶೇಖರ್ ಗಾದಾ, ಬಾಬು ವಾಲಿ, ಅಶೋಕ್ ರೇಜಂತಲ್, ಬಾಬು ಮಲ್ಕಾಪುರ್, ಮಹೇಶ್ವರ ಸ್ವಾಮಿ ಸೇರಿದಂತೆ ನಗರದ ಹಲವಾರು ಗಣ್ಯರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಧನ್ಯವಾದಗಳು. ವಿಕೆ ಇಂಟರ್ನ್ಯಾಷನಲ್ ಸ್ಕೂಲ್. ಇವಾಗ ಅತಿಥಿಗಳನ್ನ ಆಹ್ವಾನಿಸುತ್ತೇವೆ. ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಜಿ, ಸಂಸ್ಥಾಪಕ ಅಧ್ಯಕ್ಷರು, ರಾಮಲೀಲಾ ಉತ್ಸವ ಸಮಿತಿ, ಇವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಅದೇ ತರ ಶ್ರೀ ಚಂದ್ರಶೇಖರ್ ಗಾದಾ, ಅಧ್ಯಕ್ಷರು, ಶ್ರೀ ರಾಮಲೀಲಾ ಉತ್ಸವ ಸಮಿತಿ, ಇವರು ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಇವತ್ತು ಇಲ್ಲಿ ರಾವಣ ದಹನಕ್ಕೆ ಸೇರಿಸಿದ್ದೀವಿ. ನಾವು ದಯವಿಟ್ಟು ಒಂದು ಮನಸ್ಸಿನಲ್ಲಿ ನಾವು ಒಂದು ಮಾತು ಇಟ್ಕೋಬೇಕು. ನಾವು ರಾವಣ ದಹನ್ಗೆ ಎಲಿಜಿಬಲ್ ಇದ್ದೀವಿ ಇಲ್ವೋ, ಆವಾಗ ನಾವು ಏನು ಮಾತಾಡ್ತೀವಿ, ಅವರು ಚರಿತ್ರೆ ಹೇಗಿತ್ತು, ರಾಮ ಭಗವಾನಾಗಲಿ ಅಥವಾ ಬೇರೆ ಭಗವಾನಾಗಲಿ, ಅವರ ಚರಿತ್ರೆ ಹೇಗಿತ್ತು, ಅವರು ಹೇಗೆ ಇಂಟಿಗ್ರಿಟಿ ಫಾಲೋ ಮಾಡ್ತಿದ್ರು ಎಲ್ಲ ಕೆಲಸಗಳಲ್ಲಿ ಅವ್ರ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ಅವೆಲ್ಲ ವ್ಯಾಲ್ಯೂಸ್ ಮತ್ತು ಇಂಟಿಗ್ರಿಟಿ ಇದೆ ಇಲ್ವೋ ಅದು ನಾವು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ನಾನು ಮಾತಾಡಬೇಕಿದ್ರೆ ಆ ಇನ್ನೋಸೆನ್ಸ್ ಮತ್ತು ಇನ್ನೋಸೆನ್ಸ್ ಆಮೇಲೆ ಹೇಳ್ತೀವಿ, ನಮ್ಮ ಮನಸ್ಸಿನಲ್ಲಿ ದ್ವೇಷ ಭಾವನೆ ಇರಲಿ ಅಥವಾ ಬೇರೆ ಯಾವುದೇ ಭಾವನೆ ಇರಲಿ, ನಮ್ಮ ಪ್ರಕಾರ ನಾವು ರಾವಣ ದಹನ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ. ನಮ್ಮ ಇಲ್ಲಿ ಇರ್ತಕ್ಕಂಥ ಸಣ್ಣ ಮಕ್ಕಳು, ಸಣ್ಣ ಪುಟ್ಟ, ಅವರ ಮನಸ್ಸಿನಲ್ಲಿ ಹೇಗೆ ಇನ್ನೋಸೆನ್ಸ್ ಇರ್ತದೆ, ಅವರು ಮಾತ್ರ ರಾವಣ ದಹನಕ್ಕೆ ಇವತ್ತು ಎಲಿಜಿಬಲ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಮತ್ತು ನಾವು ಅದೇ ಸೇಮ್ ಇನ್ನೋಸೆನ್ಸ್ ನಮ್ಮಲ್ಲಿ ಇಡಬೇಕಾಗುತ್ತೆ, ಸೇಮ್ ಇಂಟಿಗ್ರಿಟಿ ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಎಲ್ರಿಗೂ ನಾವು ವಿನಂತಿಸುತ್ತೇವೆ. ಇವತ್ತು ಸರಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಉತ್ಸವ ಸಮಿತಿ ವತಿಯಿಂದ ನಿಮ್ಮ ಡಾಕ್ಟರ್ ಅಹಿಮಾ ಡಿಸ್ಟ್ರಿಕ್ಟ್ ಸರ್ಜನ್ಸ್ ನಿಮಗೂ ಕೂಡ ಧನ್ಯವಾದಗಳು, ಹಾಗೂ ಡಾಕ್ಟರ್ ಸಂಜಯ್ ದೇಶ್ಮುಖ್ ಸರ್ ನಿಮಗೂ ಕೂಡ ಧನ್ಯವಾದ. ಸೊ ಹಾಗೆ ಜೊತೆಯಾಗಿ ಠಾಕೂರ್ ಅವರಿಗೆ ಸನ್ಮಾನ. ಮಾನ್ಯ SP ಸಾಹೇಬರು ನಮ್ಮ ಮಧ್ಯೆ ಬಂದಿದ್ದಾರೆ. ಗುರುಗುಂಟ ಸಾಹೇಬರಿಗೆ ನಮ್ಮ ಬೇದರಲ್ಲಿ ಕೂಡ ಎಲ್ಲ ಅರಿಸ್ಟ್ಗಳು
ಎಲ್ಲ ಅಪರಾಧಗಳಾಗಲಿ, ಎಲ್ಲ ನಮಗೇನು ಬಡತನ ಇರಲಿ, ಇಲ್ಲಿಟ್ರಸಿ ಇರಲಿ, ಏನೇ ಇರಲಿ, ಎಲ್ಲ ಕೂಡ ನಾವು ಬೇದರಿಂದ ದಹನ ಮಾಡಿ ಬೇದರಿಂದ ತೊಲಗಿಸಬೇಕು. ಬೇದರು ಸುಖಶಾಂತವಾಗಿ ದೇವರ ಹೆಸರಲ್ಲಿ ಸುಖಶಾಂತವಾಗಿ ಇರ್ಬೇಕಂತ ದೇವಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. ಔರಾದ್ ತಾಲೂಕಿನ ತುಳಜಾಪುರ ಔರಾದ್ ತಾಲೂಕಿನ ತುಳಜಾಪುರ ಒಂದು ಗ್ರಾಮದಲ್ಲಿ ಶಹಾಪುರ್ ಗೇಟ್ ವಿಶಾಲ್ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ನಗರದ ಶಹಾಪುರ್ ಗೇಟ್ ರಸ್ತೆಯಲ್ಲಿರುವಂತಹ ಮಂಗಲ್ಪೇಟ್ನ ಒಂದು ಬಿದ್ರಿ ವೃತ್ತದ ಹತ್ತಿರ ಸಂಭ್ರಮದ ದಸರಾ ಉತ್ಸವ ಆಚರಣೆ ಮಾಡಲಾಯಿತು. ವಿವಿಧ ಮಕ್ಕಳ ಕಲಾ ತಂಡಗಳು ಆಕರ್ಷಕ ನಾಟಕ ಪ್ರದರ್ಶನಗೈದರು. ಮಕ್ಕಳ ನೃತ್ಯ ಪ್ರದರ್ಶನಕ್ಕೆ ಪ್ರೇಕ್ಷಕರ ಒಂದು ಚಪ್ಪಾಳಿಗೆ ಪಾರವೇ ಇರಲಿಲ್ಲ. ರಾವಣ, ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ಒಂದು ಪಾತ್ರದಲ್ಲಿ ಮಕ್ಕಳು ಮಿಂಚಿದ್ರು. ರಾವಣನ ವಧೆಯ ಆ ಚಿತ್ರಣ ಕಣ್ಣಿಗೆ ಕಟ್ಟುವಂತಿತ್ತು ಎಂದು ಪ್ರೇಕ್ಷಕರು ನಗುಮೊಗದಿಂದ ತಮ್ಮ ಚಪ್ಪಾಳೆಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ಕೂಡ ನೀಡಿದರು. ವಿವಿಧ ಸಂಗೀತ ಕಲಾವಿದರಿಂದ ಆಕರ್ಷಕ ಗಾಯನ ಕಾರ್ಯಕ್ರಮ ಕೂಡ ಜರುಗಿತು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರತಕ್ಕಂಥ ಸಾಧಕರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, SP ಅವರ ಧರ್ಮಪತ್ನಿಯವರಾಗಿರ್ತಕ್ಕಂತಹ ಶ್ರೀಮತಿ ಸೈನಿ ಪ್ರದೀಪ್ ಗುಂಟಿಯವರು, ಆಮೇಲೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ಸೇರಿದಂತೆ ಹಲವಾರು ಜನ ಮುಖಂಡರು ಮತ್ತು ಸಾವಿರಾರು ಜನ ಕಾರ್ಯಕರ್ತರು, ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳ ಒಂದು ಆಕರ್ಷಕ ನಾಟಕವನ್ನು ವೀಕ್ಷಣೆ ಮಾಡಿ ಮನಸೂರೆಗೊಂಡರು.
ಔರಾದ್ ತಾಲೂಕಿನ ತುಳಜಾಪುರ ಗ್ರಾಮದಲ್ಲಿರುವಂತಹ ತಾಯಿ ಭವಾನಿ ಮಾತೆಯ ದರ್ಶನ ಪಡೆದು ಭಕ್ತರು ಧನ್ಯರಾದರು. ಮಹಾರಾಷ್ಟ್ರದ ತುಳಜಾಪುರ ಮಾದರಿಯಲ್ಲಿ ಔರಾದ್ ತಾಲೂಕಿನಲ್ಲಿಯೂ ಕೂಡ ಒಂದು ತುಳಜಾಪುರ ಗ್ರಾಮವಿದೆ. ಅಲ್ಲಿಯ ಜಗದಂಬ ಭವಾನಿ ಮಂದಿರದಲ್ಲಿ ಪ್ರತಿ ವರ್ಷ ದಸರಾ ಹಬ್ಬದ ಪ್ರಯುಕ್ತ ಒಂದು ಭವಾನಿ ಮಾತೆಯ ಮೂರ್ತಿಗೆ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತಾರೆ. ಇಡೀ ಮಂದಿರ ಒಂದು ನೋಡುಗರ ಕಣ್ಮನ ಸೆಳೀತಾ ಇದೆ. ಔರಾದ್ ತಾಲೂಕು ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿರುವಂಥ ಭಕ್ತರು ದೇವಿ ದರ್ಶನವನ್ನು ಪಡೆದು ಧನ್ಯರಾದರು. ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಹೊಸ ಬಟ್ಟೆಗಳನ್ನುಟ್ಟ ಪುರುಷರು, ಯುವಕರು, ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಮಂದಿರದಲ್ಲಿ ಕೆಲಕಾಲ ಶಾಂತಿಯಿಂದ ಕಾಲ ಕಳೆದರು. ಈ ಮಂದಿರಕ್ಕೂ ಹೆಚ್ಚು ಹೆಚ್ಚು ಭಕ್ತರು ಆಗಮಿಸ್ತಾ ಇರತಕ್ಕಂಥದ್ದು ಇಲ್ಲಿಯ ಒಂದು ವಾಡಿಕೆ. ಬನ್ನಿ, ಈ ಕುರಿತು ಒಂದಿಷ್ಟು ವಿಡಿಯೋ ತುಣುಕುಗಳಿವೆ, ನೋಡ್ಕೊಂಡು ಬರೋಣ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕೋಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.